ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಶುಕ್ರ ಬುಧರ ಯುತಿಯನ್ನು ನೋಡ್ತಾ ಇದ್ವಿ. ವೃಷಭದಲ್ಲಿ ರವಿ ಗುರು ಯುತಿಯನ್ನು ನೋಡ್ತಾ ಇದ್ವಿ. ಈ ದಿವಸ ಮಾಂದ್ಯಯುತಿಯಾಗಿದೆ, ಅದು ಮಿಥುನ ರಾಶಿಯಲ್ಲಿ. ಚಂದ್ರ ಇರ್ತಕ್ಕಂಥದ್ದು ಸಿಂಹ ರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ ಕೇತು ಇದ್ದಾನೆ. ಇನ್ನು ಶನೈಶ್ಚರ ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಕುಜ ಹಾಗೂ ರಾಹು ಯುತಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಸ್ವಲ್ಪ ಭಯದ ವಾತಾವರಣ ಇರ್ತದೆ. ಸಂದಿಗ್ಧ ಪರಿಸ್ಥಿತಿಗಳನ್ನು ಎದುರಿಸುವ ಸಾಧ್ಯತೆ ಹೆಚ್ಚಾಗಿದೆ. ಕಠಿಣವಾಗಿರುತ್ತೆ ಭಯ ವಾತಾವರಣ. ಇನ್ನು ಈ ದಿವಸ ಸಹೋದರಲ್ಲಿ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆ ಇದೆ. ಮನಸ್ತಾಪಗಳು ಬಂದುಬಿಡುತ್ತೆ. ಸಣ್ಣ ಪುಟ್ಟ ವಿಚಾರ ಅದೇ ಒಂದು ರಾಡಿಯಾಗಿಬಿಡುತ್ತೆ. ಅಂಥದ್ದೊಂದು ಲಕ್ಷಣ. ಈ ದಿವಸ ಸ್ವಲ್ಪ ಮಟ್ಟಿಗೆ ಮಕ್ಕಳಿಂದ ಒಂದು ಸಮಾಧಾನ ಸಿಗುತ್ತೆ ನಿಮಗೆ. ಏನಪ್ಪ ಸಮಾಧಾನ ಇಲ್ವಾ ಅಂದರೆ, ಮಕ್ಕಳ ವಿಚಾರದಲ್ಲಿ, ಅವರ ಎಜುಕೇಷನು, ಮತ್ತೊಂದು ಇತರ ವಿಚಾರದಲ್ಲಿ ಒಂದು ಅಂತೂ ನಿರಾಳತೆ ಅದಿದೆ. ಯಾವುದೋ ಒಂದು ಉಪಕಾರವಾಯಿತು ಅನ್ನೋ ಒಂದು ಸಮಾಧಾನ ಸಿಗುತ್ತೆ. ಇನ್ನು ವೃತ್ತಿಯಲ್ಲಿ ಅನುಕೂಲ ಇದ್ದೇ ಇದೆ, ಯೋಚನೆ ಮಾಡಬೇಡ. ಪ್ರಾರ್ಥನೆಗೆ ದಿವಸ ನೋಡಿ, ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಹಣಕಾಸಿನ ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ಇದರ ಹೊರತಾಗಿ ಸ್ವಲ್ಪ ಮಟ್ಟಿಗೆ ಮಾತು, ನಚಾಟು ವಾಕ್ಯಂ ಕಲಹಾಯಮಾನು ನ ವಿತ್ತ ಧಾನ್ಯಂ ಪರದೇಶವಾಸಿ ಅಂತ. ಮಾತು ಕಠಿಣವಾಗುತ್ತೆ, ಮನೆಯಲ್ಲಿ ಜಾಗ ಇಲ್ದಂಗೆ ಹೋಗ್ಬಿಡುತ್ತೆ. ಅಂದರೆ ಈ ಮನೆಯೇ ಬೇಡಪ್ಪ, ಎದ್ದು ಹೋಗಬೇಡ ಅನ್ನೋ ಥರ, ಆ ಥರದೊಂದು ಲಕ್ಷಣ ಸೂಚಿಸ್ತಾ ಇತ್ತು. ಹುಷಾರು, ಮಾತಿನಲ್ಲಿ ಹಿಡಿತಾ ಇರಲಿ. ಇನ್ನು ವೃತ್ತಿಯಲ್ಲಿ, ಕೆಲಸದಲ್ಲಿ ತೊಂದರೆ ಇಲ್ಲ. ಅಲ್ಲೂ ಕೂಡ ಕೆಲಸ ಮಾಡಿ, ಮಾತು ಕಡಿಮೆ ಮಾಡಿ, ಅದು ನೀವು ತೆಗೆದುಕೊಳ್ಬೇಕಾದ ನಿರ್ಣಯ. ಇನ್ನು ಪ್ರಯಾಣದಲ್ಲಿ ತೊಂದರೆ ಇಲ್ಲ. ಬಂಧು ಮಿತ್ರರ ಸಹಕಾರ ಚೆನ್ನಾಗಿದೆ. ಸಣ್ಣ ಒಂದು ತೊಡಕು, ಅದರಿಂದ ಹೊರಗೆ ಬರಲಿಕ್ಕೆ ಸರಸ್ವತಿ ಪ್ರಾರ್ಥನೆ ಮಾಡಿ. ಶುಕ್ರವಾರ ಈ ದಿವಸ ಶೃಂಗೇರಿ ಶಾರದಮ್ಮನವರು ಸ್ಮರಣೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ತಲೆನೋವು, ತಲೆ ಸಿಡಿತ, ಈ ಥರದ್ದು ಒಂದು ಲಕ್ಷಣ ಇದೆ. ಹೆಚ್ಚು ಟೆನ್ಷನ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಸ್ವಲ್ಪ ಸಮಾಧಾನವಾಗಿರಬೇಕು. ಹೇಗೆ ಅಂದರೆ ಧ್ಯಾನ ಮಾಡಬೇಕು. ಅದು ನಿಮಗೆ ಸಮಾಧಾನ ತಂದು ಕೊಡುತ್ತೆ. ಉಳಿದ ಹಾಗೆ ಸಹೋದರಲ್ಲಿ ಸಹಾಯ ತುಂಬ ಚೆನ್ನಾಗಿದೆ. ಸೇವಕರು, ಸಹಾಯಕರು, ಈ ದಿವಸ ಮನೆಗೆ ಬರ್ತಕ್ಕಂಥ ಕೆಲಸಗಾರರು, ಅವರಿಂದ ಒಂದು ಅಚ್ಚುಕಟ್ಟಾದ ಕೆಲಸ ನಿರ್ವಹಣೆ ಆಗುತ್ತೆ, ಯೋಚನೆ ಇಲ್ಲ. ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಪರಿಶ್ರಮ ಇದೆ ಈ ದಿವಸ. ಹೆಚ್ಚಿನ ಒತ್ತಡ, ಬ್ಯಾಕ್ ಟು ಬ್ಯಾಕ್ ಕೆಲಸ ಅಂತೀವಲ್ಲ, ಹಾಗಾಗ್ಬಿಡುತ್ತೆ ಈ ದಿವಸ. ಇದೆಲ್ಲದರ ನಿವಾರಣೆಗೆ ನೋಡಿ, ಈ ದಿವಸ ಒಂದು ಗುರು ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಬೆಲ್ಲ ಸಮರ್ಪಣೆ ಮಾಡಿ, ಒಂದು ಸಮಾಧಾನ ಸಿಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಧನಲಾಭ ತುಂಬ ಚೆನ್ನಾಗಿದೆ. ಕುಟುಂಬದಲ್ಲಿ ಸೌಖ್ಯತೆ, ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ ಸಿಗುತ್ತೆ ಈ ದಿವಸ. ಕುಟುಂಬದಲ್ಲಿ ನಿಮ್ಮದೇ ಆರ್ಭಟ ನಡೆಯುತ್ತೆ, ಚೆನ್ನಾಗಿದೆ. ಕೆಲಸದಲ್ಲೂ ಅಷ್ಟೇ ಒಳ್ಳೆಯ ಕೌಶಲ್ಯಪೂರ್ಣವಾದ ಕೆಲಸ. ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಚೆನ್ನಾಗಿ ಕೆಲಸ ಮಾಡಿದರೆ ಒಂದು ಸಮಾಧಾನ ಕಂಡುಕೊಳ್ಳೋದು, ಅಂಥದ್ದು ಒಂದು ಲಕ್ಷಣ ಚೆನ್ನಾಗಿದೆ ಈ ದಿವಸ. ಆಮೇಲೆ ಸ್ವಲ್ಪ ವ್ಯಯ ಇದೆ, ಕಾಲಿಗೆ ಪೆಟ್ಟಾಗೋ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿ ಓಡಾಡಿ. ಈ ದಿವಸ ಪ್ರಾರ್ಥನೆಗೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಹೇಗೂ ಶುಕ್ರವಾರ ಅಮ್ಮನವ್ರಿಗೊಂದು ಪಾಯಸ ನೈವೇದ್ಯ ಮಾಡಿ ನೀವು ಪ್ರಸಾದ ತಗೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಲಾಭದಲ್ಲಿ ಮಾಂದಿ, ಜನ್ಮದಲ್ಲಿ ವ್ಯಯಾಧಿಪತಿ. ಲಾಭವೂ ಇದೆ, ವ್ಯಯವೂ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಖರ್ಚು ಸೂಚಿಸ್ತಾ ಇದೆ. ಅಲ್ಲಿ ಇಲ್ಲಿ ಓಡಾಟ, ಇನ್ನೇನೋ ತೊಗೊಂಡೆ, ಮತ್ತೊಂದು ಇನ್ಯಾರೋ ಕರೆದು ಶಾಪಿಂಗ್ ಹೋದೆ, ಅಲ್ಲಿ ಇನ್ನೇನೋ ನೋಡೋದೆ, ಇಷ್ಟ ಆಯಿತು, ಇದು ತೊಗೊಂಡೆ, ಮುಗಿದೋಯ್ತು. ಅಗತ್ಯ ಇರಲ್ಲ, ಆದರೂ ತೊಗೊಂಡು ಬಂದೆ ಅನ್ನೋ ಥರದ್ದು ಆಗಿಬಿಡುತ್ತೆ. ಆಮೇಲೆ ಬಂದು ಮನೇಲಿ ಕೂತ್ಕೊಂಡು ಯೋಚನೆ ಮಾಡೋದು, ಆ ಥರ ಆಗುತ್ತೆ ಈ ದಿವಸ. ಇನ್ನು ವೃತ್ತಿಯಲ್ಲಿ ಚೆನ್ನಾಗಿದೆ, ಆತಂಕ ಇಲ್ಲ. ಒಳ್ಳೆಯ ಅವಕಾಶಗಳಿಗೆ ಉಂಟಾಗುತ್ತೆ. ಅವಕಾಶಗಳಿಗೆ ನಿಮ್ಮ ಕೆಲಸವು, ನಿಮ್ಮ ಕಾರ್ಯಕೌಶಲ್ಯವೂ ಹಾಗಿರುತ್ತೆ, ಚೆನ್ನಾಗಿದೆ. ದೇವತಾ ಪೂಜೆ ಪುನಸ್ಕಾರಗಳಲ್ಲೂ ಭಾಗಿಯಾಗ್ತೀರಾ. ಮನಸ್ಸಿಗೆ ಒಂದು ಸಮಾಧಾನವೂ ಇರ್ತದೆ, ಆತಂಕ ಬೇಡ. ನೀವು ಕೂಡ ಮಹಾಲಕ್ಷ್ಮಿ ಪ್ರಾರ್ಥನೆ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ, ಕೆಲಸದಲ್ಲಿ ನೋಡಿಪ್ಪ ಕಿರಿಕಿರಿ ಇದೆ. ಕೆಲಸ ಪ್ರಾರಂಭ ಹೋಗ್ತಾ ಇನ್ನೂ ಕೆಲಸಕ್ಕೆ ಹೋಗೇ ಇಲ್ಲ, ಆಗಲೇ ಶುರುವಾಗುತ್ತೆ ಕಿರಿಕಿರಿ. ಹೀಗಾಗಿ ಹೋಗೋ ಮುನ್ನ ಗಣಪತಿ ದರ್ಶನ ಮಾಡ್ಕೊಂಡು ಹೋಗಿ, ಒಳ್ಳೆಯದಾಗುತ್ತೆ. ಇನ್ನು ಉಳಿದ ಹಾಗೆ ಈ ದಿವಸ ಸ್ವಲ್ಪ ಹೆಚ್ಚಿನ ಓಡಾಟ ಇದೆ, ಅಲೆದಾಟ ಇದೆ. ಹೆಣ್ಮಕ್ಕಳಿಗೆ ಪರಿಶ್ರಮದ ಅಲೆದಾಟ. ಈ ಕೆಲಸ ಆಗಬೇಕಾಗಿರುತ್ತೆ, ಇನ್ಯಾವುದೋ ಆಫೀಸ್ಗೆ ಹೋಗಬೇಕಾಗುತ್ತೆ, ಮತ್ತು ಇನ್ನೆಲ್ಗೂ ಹೋಗಬೇಕಾಗುತ್ತೆ, ಅದನ್ನು ಮುಗಿಸ್ಕೊಂಡು ಮತ್ತೆಲ್ಲೋ, ಈ ಥರದ್ದು ಓಡಾಟ ವಿಪರೀತವಾಗುತ್ತೆ ಈ ದಿವಸ, ಅಲೆದಾಟ. ಇನ್ನು ಈ ದಿವಸ ನಿಮಗೆ ಮನಸ್ಸಿಗೂ ಅಷ್ಟು ನಿರಾಳತೆ ಇಲ್ಲ, ಸಮಾಧಾನ ಇರೋದಿಲ್ಲ. ನೀವು ಈ ದಿವಸ ತಪ್ಪದೇ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ.
ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.